ಈಗಲೂ ಸಹ ಈ ಒಂದು ಪ್ರಶ್ನೆ ಕಾಡುತ್ತಿದೆ. ನಿಮಗೆ ಅನಿಸಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಇವತ್ತು ನೋಡಿ ಎಲ್ರಿಗೂ ಬೇಸರ ಆಗುವಂತ ಒಂದು ವಿಚಾರ ಜೆಡಿಎಸ್ ಪಕ್ಷದಲ್ಲಿ ಅಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರಲ್ಲ ಅದಕ್ಕೆ ಕಾರಣವಾದಂತದ್ದೇ ಈ ಒಂದು ಸಾಮ್ರಾಜ್ಯಕ್ಕೆ ನಿಲುವಾಗಿ ನಿಂತಿದ್ದೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು. ಹೌದು, ಚೆನ್ನಮ್ಮ ಅವರ ಸಹಕಾರದಿಂದಲೇ ದೇವೇಗೌಡರು ಅವರು ಪ್ರಧಾನಿ ಆಗಿದ್ದು. ಸೊ ಇಷ್ಟೊಂದು ಸಪೋರ್ಟಿವ್ ಆಗಿದ್ದಂತವರು ಪತ್ನಿ. ಸೊ ಇದ್ರ ಬಗ್ಗೆ ಎಲ್ಲ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಮಾತನಾಡಿದ್ದಾರೆ, ಬೇಕಾದ್ರೆ ಹೋಗಿ ನೋಡಿ, ಚೆನ್ನಾಗಿ ಮಾತನಾಡಿದ್ದಾರೆ ಒಂದು ಕಾರ್ಯಕ್ರಮ. ಬಟ್ ಈಗ ಏನು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಅಗಲಿಕೆ ಆಗಿದ್ದಾರೆ, ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಈಗ ಎಲ್ಲಾ ಕಡೆ ಒಂದು ಟಾಪಿಕ್ ಕೇಳಿ ಬರ್ತಿರೋದೇನು ಅಂದ್ರೆ ಅವರ ಮೊಮ್ಮಗ ಅಂತಿಮ ವಿಧಿವಿಧಾನ ಕಾರ್ಯಗಳಲ್ಲಿ ಭಾಗಿಯಾಗಬೇಕಾದಂತ ಒಂದು ರೈಟ್ಸ್ ಇರುವಂತ ಮೊಮ್ಮಗ ಬರ್ತಾರಾ, ಜೈಲ್ ಒಳಗಡೆ ಇದ್ದಾರೆ, 2 ವರ್ಷಗಳಾಯ್ತು, ಅವ್ರ ಬಗ್ಗೆ ವಿಚಾರಗಳು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ದಾರೆ, ಸಣ್ಣ ಆಗಿದ್ದಾರೆ, ದಪ್ಪ ಆಗಿದ್ದಾರೆ, ಒಂದು ಸುದ್ದಿ ಕೂಡ ಇಲ್ಲ. ದರ್ಶನ್ ಅವರ 2 ಫೋಟೋಗಳು ವೈರಲ್ ಆಗಿದ್ದು ಬಿಟ್ರೆ ಇವರ ಬಗ್ಗೆ ಒಂದು ಸುದ್ದಿನೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ಈಗ ಅಜ್ಜಿಯ ಒಂದು ಅಗಲಿಕೆ ಆಗಿದೆ. ಅಜ್ಜಿಯ ಅಂತಿಮ ಕಾರ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಜಡ್ಜ್ ಕಳ್ಸಿಕೊಡ್ತಾರ, ಏನ್ ಹೇಳುತ್ತೆ ಸರ್ಕಾರ, ಅವರಿಗೆ ಅನುಮತಿ ಸಿಗುತ್ತಾ, ಪೆರೋಲ್ ಮೇಲೆ ಅವ್ರು ಆಚೆ ಕಡೆ ಬಂದು ಅಂತಿಮ ಕಾರ್ಯದಲ್ಲಿ ಭಾಗಿಯಾಗ್ತಾರ, ಅಂತಿಮ ದರ್ಶನವನ್ನ ಪಡ್ಕೊಳ್ತಾರ, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇದೆ. ಕಂಪ್ಲೀಟ್ 2 ವರ್ಷ ಅವರು ಒಳಗಡೆನೆ ಇದ್ದಾರೆ. ಯಾವಾಗ ಆಚೆ ಬರ್ತಾರೆ, ಅವ್ರಿಗೆ ಯಾವಾಗ ಜಾಮೀನು ಸಿಗುತ್ತೆ, ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಒಂದು ಎಷ್ಟು ವರ್ಷ ಇರ್ತಾರೋ ಏನ್ ಕಥೆನೋ ಅದು ಎಲ್ರಿಗೂ ಕೂಡ ಒಂದು ರೀತಿ ಗೊತ್ತೇ ಇರುತ್ತೆ. ಸುಮಾರು 10-15 ವರ್ಷ ಇರ್ಬೋದನೋ ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಬಟ್ ಈಗ ಪೆರೋಲ್ ಮೇಲೆ ಆಚೆ ಬರ್ತಾರೋ ಇಲ್ವ ಅಂತ ಒಂದು ಸಖತ್ತು ಈ ಒಂದು ಟಾಪಿಕ್ ಡಿಸ್ಕಷನ್ ಆಗ್ತಾ ಇದೆ. ಬಹಳಷ್ಟು ಬೇಸರವಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ರೇವಣ್ಣ ಅವರು, ಕಂಪ್ಲೀಟ್ ಕುಟುಂಬ, ಮೊಮ್ಮಕ್ಕಳಾದಂತ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಬೇಸರದಲ್ಲಿದ್ದಾರೆ. ಸೊ ಅವರು ಕೂಡ ಈಗ ಅಂತಿಮ ಕಾರ್ಯದಲ್ಲಿ ದರ್ಶನದಲ್ಲಿ ಭಾಗಿಯಾಗ್ತಾರೆ, ಕಾರ್ಯವನ್ನ ಮಾಡಿ ಮುಗಿಸ್ತಾರೆ. ಇನ್ನ ಮುಖ್ಯವಾಗಿ ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕಾಗುತ್ತೆ. ಒಂದು ಕಡೆ ಕಂಟಿನ್ಯೂಸ್ ಆಗಿ ಬಿಡದಿ ರೈತರ ಪರ ಹೋರಾಟವನ್ನ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು ಮತ್ತೆ ಮಗ ನಿಖಿಲ್ ಅವರು. ಸಾಕಷ್ಟು ವಾದ ವಿವಾದ ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು, ಎಲ್ಲವೂ ಕೂಡ ನೀವು ಕೂಡ ನೋಡಿರ್ತೀರಾ. ಬಟ್ ಇವಾಗ ಏನು ಈ ವಿಚಾರವಾಗಿ ನಮ್ಮ ಕರ್ನಾಟಕದ ಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮತ್ತೆ ಅನೇಕ ಬಿಜೆಪಿ ನಾಯಕರು ಕೂಡ ಹೋಗಿ ಅಂತಿಮ ದರ್ಶನವನ್ನ ಸಹ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ. 3 ದಿವಸದಿಂದ ಕೂಡ ದೇವೇಗೌಡರು ಬಹಳಷ್ಟು ಮನನೊಂದಿದ್ರು, ಪತ್ನಿನ ಕಳ್ಕೊಂಡಿದ್ದಾರೆ. ಇವಾಗ ತುಂಬಾನೇ ಅವ್ರಿಗೂ ಕೂಡ ಬೇಸರ ಇರುತ್ತೆ. ಅವ್ರಿಗೂ ಕೂಡ ಪಾಪ ಏಜ್ ಆಗಿದೆ. ಇಂಥ ಒಂದು ಏಜ್ ನಲ್ಲಿ ಪತ್ನಿಯನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿರೋದಂತೂ ಸತ್ಯ. ಬಟ್ ನೋಡೋಣ, ಮುಂದೆ ಅವರು ಕೂಡ ಇದೇ ರೀತಿ ಚೆನ್ನಾಗಿ ಇರಬೇಕು. ಪತ್ನಿಯ ಒಂದು ನೋವು ನೆನಪು ಖಂಡಿತವಾಗಿ ಕೂಡ ಆಗ್ತಾ ಇರುತ್ತೆ. ನೋಡೋಣ ಪ್ರಜ್ವಲ್ ರೇವಣ್ಣ ವಿಚಾರ ಏನಾಗುತ್ತೆ ಕೂಡ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಆಚೆ ಕಡೆ ಬರ್ತಾರಾ, ಯಾಕೆಂದ್ರೆ ಅವರ ಅಜ್ಜಿ ಚೆನ್ನಮ್ಮ ಅವರು ಇವತ್ತು ಅಗಲಿಕೆ ಆಗ್ತಾರೆ. ಉಸಿರಾಟದ ಸಮಸ್ಯೆ ಇದೆಲ್ಲ ನ್ಯೂಸ್ ಎಲ್ಲ ನೀವು ನೋಡಿರ್ತೀರ, ಟಿವಿಲು ಕೂಡ ಈಗ ಬರ್ತಾ ಇದೆ. ಬಟ್ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೋ ಇಲ್ವಾ ಅಂತ ಭಾರಿ ಚರ್ಚೆ ಆಗ್ತಿರೋದಂತೂ ನಿಜ. ಯಾಕೆಂದ್ರೆ ಸುಮಾರು ಒಂದು 2 ವರ್ಷ ಆಗಿರ್ಬೋದನೋ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಒಂದು ಸುದ್ದಿಯೂ ಸಹ ಇಲ್ಲ. ಮತ್ತೆ ದರ್ಶನ್ ಅವರ ಒಂದು ಫೋಟೋ 2-3 ವೈರಲ್ ಆಗಿದೆ. ಈಗ ಯೋಗ ಡೇ ಸಮಯದಲ್ಲೂ ಕೂಡ 1-2 ಫೋಟೋ ವೈರಲ್ ಆಗಿತ್ತು. ಆದ್ರೆ ಪ್ರಜ್ವಲ್ ರೇವಣ್ಣ ಒಂದು ಫೋಟೋ, ಒಂದು ಸುದ್ದಿಯೂ ಕೂಡ ಎಲ್ಲೂ ಗೊತ್ತಾಗ್ತಿಲ್ಲ, ಹೊರಗಡೆ ಬರ್ತಾ ಇಲ್ಲ. ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ದಾರೆ, ಯಾರಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಈಗ ಅಜ್ಜಿಯನ್ನ ಕಳ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಇನ್ನ ಮೊಮ್ಮಗ ಆದಂತ ನಿಖಿಲ್ ಕುಮಾರ್ ಅವರಾಗಿರ್ಬೋದು, ಸೂರಜ್ ಅವರು, ಎಲ್ಲರೂ ಕೂಡ ಈ ಒಂದು ಅಂತಿಮ ಕಾರ್ಯ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾರೆ. ಬಟ್ ಮೊಮ್ಮಗ ಆಗಿ ಪ್ರಜ್ವಲ್ ರೇವಣ್ಣ ಅವರು ಸಹ ಅಲ್ಲಿ ಇರ್ಬೇಕಾಗಿರುವಂತದ್ದು ಅವ್ರಿಗೆ ಕರ್ತವ್ಯ ಆಗಿರುತ್ತೆ. ಬಟ್ ಈಗ ಅವರು ಜೈಲ್ ಒಳಗಡೆ ಇರುವಂತ ಕಾರಣ ಅವ್ರಿಗೆ ಏನು ಪೆರೋಲ್ ಮೇಲೆ ಆಚೆ ಕಡೆ ಕರ್ಕೊಂಬರಕ್ಕೆ ಅಲ್ಲಿ ಇವರು ಜಡ್ಜ್ ಒಪ್ತಾರ, ಆ ತರ ಪ್ರೋಟೋಕಾಲ್ಸ್ ಆಗುತ್ತಾ, ಅನುಮತಿ ಇರುತ್ತಾ, ಏನಾಗ್ಬೋದು, ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲೂ ಸಹ ನೋಡಕ್ಕಾಗಿಲ್ಲ, ಟಿವಿಲಿ ಆಗಿರ್ಬೋದು, ನ್ಯೂಸ್ ನಲ್ಲಿ ಎಲ್ಲೂ ಕೂಡ ನೋಡಕ್ಕಾಗಿಲ್ಲ. ಕಂಪ್ಲೀಟ್ ಅವರು ಒಳಗಡೆನೆ ಇದ್ದಾರೆ, ಎಲ್ಲೂ ಕೂಡ ಯಾವುದೋ ಒಂದು ಕ್ಯಾಮ್ರಾ, ಫೋನ್ ಯಾವುದಕ್ಕೂ ಕೂಡ ಸಿಕ್ಕಿಲ್ಲ. ಕುಟುಂಬಸ್ಥರ ಜೊತೆ ಏನೋ ಟೆಸ್ಟ್ ನಲ್ಲಿ ಇರ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ ಅಕಸ್ಮಾತ್ ಅವ್ರೇನಾದ್ರು ಆಚೆ ಬಂದ್ರೆ ಸ್ವಲ್ಪ ಮಟ್ಟಿಗೆ ಹೈಲೈಟ್ ಆಗ್ತಾರೆ. ಎಲ್ಲರ ಒಂದು ಕಣ್ಣು, ಎಲ್ಲರ ಒಂದು ಕ್ಯಾಮ್ರಾ ಅವರನ್ನ ಫೋಕಸ್ ಮಾಡಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಇಷ್ಟು 2 ವರ್ಷ ಆಯ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ಸುದ್ದಿ ಗೊತ್ತಾಗ್ತಿಲ್ಲ, ಜೈಲ್ ಒಳಗಡೆ ಇದ್ದಾರೆ. ಬಟ್ ದರ್ಶನ್ ಅವರ ವಿಚಾರವನ್ನ ಜಾಸ್ತಿ ಮಾತನಾಡ್ತಿದ್ರು. ಬಟ್ ಟಿವಿಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರ ಎಲ್ಲರೂ ಕೂಡ ಮಾತನಾಡ್ತಿರ್ಲಿಲ್ಲ, ಅವರ ಒಂದು ಸುದ್ದಿ ಗೊತ್ತಾಗ್ತಿರಲಿಲ್ಲ. ಸೊ ಅದಕ್ಕೆ ಕಾರಣ ಈಗ ನೋಡೋಣ ಏನಾಗ್ಬೋದು ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ, ಪ್ರಜ್ವಲ್ ರೇವಣ್ಣ ಅವರು ಬರ್ತಾರಾ ಇಲ್ವಾ, ಬರ್ಬೋದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ತಿಳಿಸಿ.